ಉತ್ತರ ಕರ್ನಾಟಕದಲ್ಲಿ ಬಡತನ ಹೆಚ್ಚಿದೆ ಯಾಕೆ? ಬಂದವರೆಲ್ಲರೂ ಬಂಧುಗಳು ಅಂತ ಊಟ ಕೊಟ್ಟಿದ್ದೇ ತಪ್ಪಾಯ್ತಾ? ಎಲ್ಲರೂ ದ್ರೋಹ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು. ಲೇಡೀಸ್ ಹ್ಯಾಂಡ್ ಜೊತೆಗಿದೆ. ಮಲಪ್ರಭಾ, ಘಟಪ್ರಭಾ, ತುಂಗ, ಭದ್ರಾ, ಭೀಮಾ, ಕೃಷ್ಣ ಜೊತೆಗೆ ನೂರಾರು ಉಪನದಿಗಳಿದ್ರೂ ಕೂಡ ನೀರಿಗೆ ಹಾಹಾಕಾರ. ಎಸ್ ವೀಕ್ಷಕರೇ, ಬಾದಾಮಿಯ ಇಮ್ಮಡಿ ಪುಲಕೇಶಿ, ವಿಜಯನಗರದ ಅರಸರು ಕರ್ನಾಟಕವನ್ನು ಸಮೃದ್ಧಿಯತ್ತ ಕೊಂಡೊಯ್ದಿದ್ರು. ಅಷ್ಟೆಲ್ಲ ಸುಭಿಕ್ಷವಾದಂಥ ಉತ್ತರ ಕರ್ನಾಟಕ ಇವತ್ತು ಈ ಅಧೋಗತಿಗೆ ಬರಲಿಕ್ಕೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ದಕ್ಷಿಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಜಾಸ್ತಿ. ಈಗ ಐಟಿ ಬಿಟಿ ಬೇರೆ ಬೇರೆ ವಿಚಾರಗಳು ಬಂದರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆಯಾಗಿದ್ದು ಯಾಕೆ? ಅತಿ ಹೆಚ್ಚು ಹತ್ತಿ ಬೆಳೀತಾ ಇರುವಂಥ ಬೆಳೆಗಾರರಿದ್ದಾರೆ, ಅತಿ ಹೆಚ್ಚಿನ ಕಬ್ಬನ್ನು ಬೆಳೀತಾರೆ, ಅತಿ ಹೆಚ್ಚು ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ, ಅತಿ ಹೆಚ್ಚು ಆಹಾರ ಪದಾರ್ಥಗಳ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿಲ್ಲ. ಇಲ್ಲಿಯ ಹಲವರು ಉಪಮುಖ್ಯಮಂತ್ರಿಗಳಾದರೂ ಕೂಡ ಇಲ್ಲಿ ನ್ಯಾಯ ಸಿಕ್ಕಿಲ್ಲ. ನೀರಾವರಿಯ ಸಮಸ್ಯೆ ತುಂಬ ಇದೆ. ಕೃಷ್ಣ ಯೋಜನೆ ಪೂರ್ಣಗೊಂಡಿಲ್ಲ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಭೀಮೆಯ ಒಡಲು ತುಂಬ್ತಾ ಇಲ್ಲ, ಘಟಪ್ರಭಾ, ಮಲಪ್ರಭಾ ಸರಿಯಾಗಿ ಸದ್ಬಳಕೆ ಆಗ್ತಾನೆ ಇಲ್ಲ, ಕುಡಿಯೋ ನೀರಿನ ಹಾಹಾಕಾರ ಮುಗಿಲು ಮುಟ್ತಾ ಇದೆ. ಶೈಕ್ಷಣಿಕವಾಗಿಯೂ ಕೂಡ ಉತ್ತರ ಕರ್ನಾಟಕದ ಭಾಗ ತೀರಾ ಹಿಂದುಳಿದಿದೆ. ರಿಸಲ್ಟ್ ಬಂದಾಗ ನಮ್ಮ ಜಿಲ್ಲೆ ಎಲ್ಲಿದೆ ಅಂತ ಉತ್ತರ ಕರ್ನಾಟಕದವ್ರು ನೋಡಬೇಕು ಅಂದರೆ ಅದು ಕೆಳಗಿಂದ ನೋಡುವಂಥ ಸ್ಥಿತಿ ಬಂದೊದಗಿದೆ. ಯಾಕೆ ಈ ರೀತಿಯ ಅನ್ಯಾಯ? ಯಾಕೆ ಈ ರೀತಿಯ ಮಲತಾಯಿ ಧೋರಣೆ? ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ತಂದೆ ಆದಂಥ ಕಾರಣಗಳಿವೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರೇ ಕಾರಣ ಅಂತಲೇ ಹೇಳ್ಬೋದು. ಪ್ರತಿ ಸರ್ಕಾರ ಬಂದಾಗಲೂ ಪ್ರಮುಖವಾದಂಥ ಖಾತೆಗಳು ಉತ್ತರ ಕರ್ನಾಟಕದ ನಾಯಕರ ಬಳಿಯೇ ಇರ್ತವೆ. ಆದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸುಮಾರು 15-20 ವರ್ಷಗಳ ಕಾಲ RV ದೇಶಪಾಂಡೆ ಹಳಿಯಾಳವನ್ನು ಪ್ರತಿನಿಧಿಸ್ತಾರೆ. ಅವರು ಕೈಗಾರಿಕಾ ಮಂತ್ರಿ ಆದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ಕೈಗಾರಿಕೆ ಬರಲೇ ಇಲ್ಲ. MB ಪಾಟೀಲ್ ನಿರಂತರವಾಗಿ ಅಧಿಕಾರದಲ್ಲಿದ್ದರೂ ಕೂಡ ವಿಜಾಪುರ ಭಾಗಕ್ಕೂ ಕೂಡ ಯಾವುದೇ ಯೋಜನೆ ಬರಲಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ನಿರಂತರವಾಗಿ ಗೆಲ್ತಾ ಇದ್ರು ಕೂಡ ಹುಬ್ಳಿ ಧಾರವಾಡನೂ ಕೂಡ ಅಭಿವೃದ್ಧಿಯಾಗಿಲ್ಲ. ಬೆಳಗಾವಿ ತನ್ನದೇ ಶಕ್ತಿಯ ಮೇಲೆ ಅಭಿವೃದ್ಧಿ ಹೊಂದಿದ್ರು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್, ಬೇರೆ ಬೇರೆ ರೀತಿಯ ಕೋಆಪರೇಟಿವ್ ಸೆಕ್ಟರ್ನಿಂದ ಬಂದಂಥ ನಾಯಕರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋಕ್ಕೋಸ್ಕರ ಬೆಳಗಾವಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ಎಡವಿದ್ದಾರೆ. ಕೋಆಪರೇಟಿವ್ ಸೆಕ್ಟರ್, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಗಳು, ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳು ರಾಜಕಾರಣಿಗಳಿಗೆ ಅಲ್ಲಿರುವಂಥ ಹಣವನ್ನು ಸಾಲವಾಗಿ ಕೊಟ್ಟು ಸೊರಗಿ ಹೋಗಿದ್ದಾವೆ. ಕೊಟ್ಟಿರೋ ಸಾಲ ವಾಪಸ್ ಬರ್ತಾ ಇಲ್ಲ, ಸಾಮಾನ್ಯ ಜನರಿಗೆ ಸಾಲ ಸಿಗ್ತಾ ಇಲ್ಲ.
ಮಕ್ಕಳ ಮದುವೆಗೆ ಸಾಲ ಬೇಕಂದ್ರೂ ಸಾಲ ಸಿಗಲ್ಲ, ಎಜುಕೇಷನ್ಗೆ ಸಾಲ ಬೇಕಂದ್ರೂ ಸಿಗಲ್ಲ. ಯಾವುದೋ ಒಬ್ಬ ಮಧ್ಯಮ ವರ್ಗದ ರೈತ ಒಂದು ಕಾರನ್ನು ತಗೊಳ್ಬೇಕು, ಟ್ರ್ಯಾಕ್ಟರ್ ತಗೊಳ್ಬೇಕು, ಲೋನ್ ಕೊಡಿ ಅಂದರೂ ಕೂಡ ಸಹಕಾರ ಸಂಘಗಳು ಸಾಲವನ್ನು ಕೊಡ್ತಿಲ್ಲ. ಯಾಕಂದರೆ ಸಾಲವನ್ನು ತೆಗೆದುಕೊಂಡಿರುವಂಥ ರಾಜಕಾರಣಿಗಳು ವಾಪಸ್ ಸಾಲವನ್ನು ತುಂಬಿಲ್ಲ. ಅಷ್ಟೊಂದು ಸುಭಿಕ್ಷವಾದಂಥ ನಾಡು ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಏನು ಕಾರಣ? ಇಲ್ಲಿಯ ಜನ ಕೆಲಸಕ್ಕಾಗಿ ದೂರದ ಮುಂಬೈ, ಪೂನಾ, ಮಂಗಳೂರು, ಬೆಂಗಳೂರು ಮತ್ತು ಹೈದರಾಬಾದ್ಗೆ ಅಲಿಯುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿಯ ಜನರ ಸಂಕಷ್ಟಗಳಿಗೆ ಕೊನೆ ಸಿಗುತ್ತಾ? ಹಾಗಾದರೆ ಇದೆಲ್ಲದಕ್ಕೂ ಪರಿಹಾರ